ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕ್ಕೊಳ್ರಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಾಜ್ರಾ ರೈಸನ್ನು ಸ್ವಲ್ಪನೇ ನೆನೆಸಿಟ್ಕೊಳ್ಳಿ. ಸ್ವಲ್ಪ ಹಾಕಿದರೆ ಸಾಕು, ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನೋಡಿ ನಾನು ಒಂದು ಟೀ ಕಪ್ನಷ್ಟು ಹಾಕಿದ್ದೆ, ಎಷ್ಟಾಗಿದೆ ಅಂತ ಹೇಳಿ. ಇವಾಗ ಮಿಕ್ಸಿ ಮಾಡಿಕೊಂಡ ಬಾಜ್ರಾ ರೈಸನ್ನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೋಸ್ಕೊಳ್ಬೇಕಾಗುತ್ತೆ. ಇದೆಲ್ಲ ನೀಟಾಗಿ ಸೋಸ್ಕೊಂಡ್ಮೇಲೆ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಟು ಸ್ಟವ್ ಮೇಲೆ ನಿಧಾನ ಉರಿಯಲ್ಲಿ ಸ್ಪೂನಿಂದ ಕೈ ಆಡಿಸ್ಕೊಳ್ತಾ ಇರಬೇಕಾಗುತ್ತೆ. ಈ ಪ್ರೋಸೆಸ್ ವೆರಿ ಇಂಪಾರ್ಟೆಂಟ್. ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ತಳ ಅಂದರೆ ಹೊತ್ತಿ ಬಿಡುತ್ತೆ, ಹೊತ್ತಿ ಸ್ಮೆಲ್ ಬಂದುಬಿಡುತ್ತೆ. ಕೈ ಬಿಡ್ದಂಗೆ ಸ್ಪೂನಿಂದ ಈ ರೀತಿ ಕೈ ಆಡಿಸ್ಕೊಳ್ತಾ ಇರಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಅದು ಬೇಯೋದಿಲ್ಲ, ಹಸಿ ಸ್ಮೆಲ್ ಹಾಗೇ ಇರುತ್ತೆ. ಇದು ನಿಧಾನವಾಗಿ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ. ಒಂದು ತಟ್ಟೆಗಾದರೂ ಮತ್ತು ಒಂದು ಪಾತ್ರೆಗಾದರೂ ಇದನ್ನು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ತುಪ್ಪ ಸವರಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ತುಪ್ಪನಾದರೂ ಅಥವಾ ಎಣ್ಣೆನಾದರೂ ಸವರ್ಕೊಳ್ಬೇಕು. ಇಲ್ಲಿ ನಾನು ಒಂದು ಗ್ಲಾಸಿನ ಬೌಲಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಗಿಣ್ಣು ಈ ರೀತಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ಗ್ಲಾಸಿನ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಬೇಕಿದ್ದರೆ ಕಟ್ ಮಾಡಿದ ಬಾದಾಮಿ ಅಥವಾ ಪಿಸ್ತಾ ಕೂಡ ಸೇರಿಸ್ಕೊಳ್ಬೋದು. ನೆಕ್ಸ್ಟ್ ಇದನ್ನು ಕಟ್ ಮಾಡಿ ಫ್ರಿಜ್ಜೆಲ್ಲರೂ ಇಟ್ಕೊಂಡು ತಿನ್ಬೋದು, ಹಾಗೇನಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಈ ರೆಸಿಪಿ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ತುಂಬಾ ತಿಂದೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮತ್ತು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.